ಕೊಬ್ಬಿರ್ಬೇಡ ಅವಳಿಗೆ ಇಷ್ಟೆಲ್ಲ ಮಾತಾಡೋದಕ್ಕೆ. ಬರೀ ಮಾತಾಡೋದು ಒಂದೇ ಅಲ್ಲ ಕಣ್ಲಜ್ಜವ್ರ, ಬುಸ್ರಿ ಅಂತ ಬೇಳೆ ನಾಟಕ ಮಾಡ್ತಾವಳೆ, ಒಲೆ ಹೆಚ್ಕೊಂಡ್ಬಿಟ್ಟವಳೆ ಅವಳು. ಕರಿಯಮ್ಮೆ ಅವಳನ್ನ ಬತ್ತಾ ಬತ್ತಾ ಅವಳ ನಾಲ್ಗೆ ಉದ್ದ ಆಯ್ತಾ ಇದೆ, ಮಾತು ಜಾಸ್ತಿ ಆಯ್ತಾ ಇದೆ. ಇದಕ್ಕೆಲ್ಲ ಒಂದು ಶಾಸ್ತಿ ಮಾಡಲೇಬೇಕು. ಕರಿ ಅವಳ ಮೊದಲು. ಭಾವನಾ, ಏ ಭಾವನಾ, ಭಾವನಾ, ಕಿವಿಗೆ ಏನ್ ಮಾಡ್ಕೊಂಡವಳೆ ಅವಳು? ಎಷ್ಟು ಕರಿಬೇಕಮ್ಮ ಅವಳನ್ನ? ಭಾವನಾ, ಆಹಾ ಬಂದ್ಬಿಟ್ಲು ದೊರೆ ಮಗಳು. ಏನಮ್ಮಿ, ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು? ಯಾರ ಮನೇಲಿ ಇದೆಯಾ, ಯಾರ ಜೊತೆ ಇದೆಯಾ ಅನ್ನೋ ಜ್ಞಾನ ಬೇಡ ನಿನ್ಗೆ? ನಾಲ್ಗೆನೇನಾರ ಅರಿ ಬಿಟ್ರೆ ಆ ನಾಲ್ಗೆನ ಕತ್ತರಿಸಿ ಬಿಸಾಕ್ಬಿಡ್ತೀನಿ ಸರ್. ಏನೋ ಹಂಗ್ ನೋಡ್ತಾ ಇದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮಾನ ಮರೋದೇ ಇಲ್ಲ ನಿನ್ಗೆ? ಏನ್ ಬಾಯಿ ಹೋದಂಗೆಲ್ಲ ಮಾತಾಡ್ತಾ ಇದೆಯಂತೆ? ಏನೋ ಇವತ್ತು ಸರಿಯೋತಾಳೆ ನಾಳೆ ಸರಿಯೋತಾಳೆ ಅಂತ ನೋಡ್ತಾ ಇದ್ರೆ ಯಾಕೋ ನಿಂದ ಅತಿ ಆಯ್ತಾ ಇದೆ. ಸರಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಥವಾ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಮಾವ? ಏನ್ ನಿನ್ ಮಾತಿನ ಅರ್ಥ? ಅರ್ಥ ಆಗ್ಲಿಲ್ವಾ ಮಾವ? ಇದರಲ್ಲಿ ನಿಮಗೇನು ಉದ್ದೇಶ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಇವರೆಲ್ಲರದು ಏನು ಉದ್ದೇಶ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಮ್ಮಿ ದೊಡ್ಡ ಯಜಮಾನಿ ತರ ಮಾತಾಡ್ತಾ ಇದೆಯಲ್ಲ, ಏನ್ ಗೊತ್ತು ನಿನಗೆ? ಅತ್ತೆ ಹೇಳಿದಾರಲ್ಲ ಅಜ್ಜಿ, ನನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ. ಅವ್ರ ಉದ್ದೇಶನೇ ಅಲ್ಲ, ನನ್ನ ಉದ್ದೇಶನೂ ಅದೇನೆ. ಹೆಂಗಾದ್ರೂ ಮಾಡಿ ನಿನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ಈ ಮನೇಲಿರೋದು ನನಗೆ ಅಲ್ಲ, ಈ ಮನೇಲಿ ಯಾರಿಗೂ ಒಂದು ಚೂರು ಇಷ್ಟ ಇಲ್ಲ. ಯಾಕೆ ಮಾವ, ಯಾವ ಕಾರಣಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ? ಎಲ್ಲರೂ ಈ ಮನೆಯಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸ್ಕೊತಿದ್ದೀರಲ್ಲ, ಯಾಕೆ? ಅಂತ ತಪ್ಪು ಮಾಡಿರೋ ಸಿದ್ದು ಅವ್ರನ್ನೇ ಶ್ರಮಿಸಿ ಅವ್ರ ಜೊತೆ ಬದುಕ್ತಿದ್ದೀನಿ ಅಂದಮೇಲೆ ನಾನೇನು ತಪ್ಪೇ ಮಾಡಿಲ್ಲ. ನನ್ನನ್ನೇ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀರಲ್ಲ, ಯಾಕೆ? ಏನ್ ಮಾಡೋದು? ನೀನು ಈ ಮನೆಗೆ ಅಂದ್ಕೊಂಡ್ರೆ ಒಂದು ಆ ಅನಿಷ್ಟನ ನನ್ನ ಬಾಯಿಂದ ಮಾತಾಡಿ ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ? ಎಲ್ಲೋದ್ರು ಇವರು ಇಷ್ಟೊತ್ತಾದ್ರೂ ಬರ್ತಿಲ್ಲ. ಮೊದಲೇ ಅಕ್ಕಪಕ್ಕದವರೆಲ್ಲ ಅವನ ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಏನಾದ್ರು ಮಾಡ್ಬಿಟ್ರೆ ಭಗವಂತ. ಅಯ್ಯೋ ರೀ, ಬಂದ್ರ? ಏನ್ರಿ ನೀವು? ಯಾಕ್ರಿ ನೀವು ಅವನ ಹತ್ರ ಸಾಲ ಮಾಡೋದಕ್ಕೆ ಹೋದ್ರಿ? ಅವನು ನಮ್ಮ ಮನೆ ಹತ್ರ ಬಂದಿದ್ದನ್ನ ನೋಡಿ ಅಕ್ಕಪಕ್ಕದವರೆಲ್ಲ ಏನೇನೋ ಮಾತಾಡ್ತಿದ್ರು. ಏನಂತೆ ಒಂದು? ಹೋಗಿ ಹೋಗಿ ಅವನ ಹತ್ರ ಯಾಕೆ ಸಾಲ ಮಾಡೋದಕ್ಕೆ ಹೋದ್ರಿ? ಅವನೊಂಥರ ರಾಕ್ಷಸ ಇದ್ದಂಗೆ, ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೊಳ್ಳೋದಿಕ್ಕೆ ಏನ್ ಬೇಕಿದ್ರು ಮಾಡ್ತಾನೆ ಅಂತ ಹೇಳಿದ್ರು. ನನಗೆ ತುಂಬಾ ಭಯ ಆಗ್ತಿದ್ದಾರೆ. ನಮ್ಗೇನಾದ್ರು ಮಾಡ್ಬಿಟ್ರೆ, ಮಗುಗೇನಾದ್ರು ಮಾಡ್ಬಿಟ್ರೆ ಏನ್ರಿ ಮಾಡೋದು? ಸುಮ್ಮನೆ ಏನೇನ ಹೇಳ್ಬೇಡ ಕಣೆ. 3 ದಿನಕ್ಕೆ 50,000 ಕೇಳಿದ್ರೆ ಎಲ್ಲಿಂದನೇ ಕೊಡ್ಲಿ? ತಲೆ ಕೆಟ್ಟು ಹೋಗಿದೆ ನನಗೆ. 50,000ನಾ? ಅಷ್ಟೊಂದು ಬಡ್ಡಿ ಕಟ್ಟಿ ಸಾಲ ತಗೊಳ್ಳೋಂತ ಅವಶ್ಯಕತೆ ನಿಮ್ಗೇನ್ರಿ ಇತ್ತು? ಯಾಕ್ರಿ ಹೇಗೆ ಮಾಡ್ಕೊಂಡ್ರಿ? ಇವತ್ತಿನ ದಿನಮಾನದಲ್ಲೂ ಅಂಥವ್ರನ್ನೆಲ್ಲ ಯಾರೀ ನಂಬ್ತಾರೆ? ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ತಿದ್ರಿ ತಾನೆ? ಗೊತ್ತು ಕಣೆ, ಒಂದು 2-3 ಸಲ ದುಡ್ಡು ಕೊಟ್ಟಾಗ ಸರಿಯಾಗಿ ವಾಪಸ್ ಕೊಟ್ಟಿದ್ದ. ಈ ಸಲ ಹಿಂಗೆ ಮಾಡ್ದ, ಏನು ಮಾಡಲಿ? ಯಾಕ್ರಿ ಈ ಥರ ಮಾಡ್ಕೊಳಕ್ ಹೋದ್ರಿ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ನಾವು? ಇನ್ನು ತಲೆ ಚೆನ್ಬೇಡ ಕಣೆ, ಒದ್ದಾಡ್ತಾ ಇದ್ದೀನಿ ನನ್ನ ಟೆನ್ಷನಲ್ಲಿ ನಾನು. ಹೇಳು ಹರೀಶ. ಬ್ರೋ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ, ಕೂಲಾಗಿರು, ಓಕೆನಾ? ಹೆಂಗ ಕೂಲಾಗೋದು? 5% ಬಡ್ಡಿ ಅಂದರೆ 50,000 ಕಟ್ಬೇಕು ಕಣ, ಏನು ಮಾಡೋದು? ಬ್ರೋ, ನೀನೊಂದು ಕೆಲಸ ಮಾಡೋ, ಹೇಗಿದ್ರು ಮನೆ ಇದೆಯಲ್ಲ, ಮನೆ ಮೇಲೆ ಟಾಪಪ್ ಲೋನ್ ಮಾಡಿಸ್ಕೊ. ಆ ಲೋನ್ನ ಬೇಕಾದರೆ ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊ, ಜಾಸ್ತಿ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಒಂದು ಸಾಲ ತೀರಿಸ್ಬಿಡು. ನೀನು ಬಡ್ಡಿ ಗಿಡ್ಡಿ ಅಂತ ಕಟ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ಕಣೋ, ವರ್ಕೌಟ್ ಆಗಲ್ಲ. ಹೇಳಿದ ಮಾತು ಕೇಳು. ಹೌದಲ್ವಾ? ಹಾಂ, ಒಳ್ಳೆ ಐಡಿಯಾ ಕೊಟ್ಟಿದೆ ಕಣ.
ಸರಿ ಹಾಗೆ ಮಾಡ್ತೀನಿ. ಹಾಂ ಹಾಗೆ ಮಾಡು, ಹುಷಾರು. ಹಾಂ, ಬಾಯ್ ಬಾಯ್. ಏ ಭಾವನಾ, ನನ್ನ ಗಂಡನ ಮುಂದೆನೆ ಚಾಲೆಂಜ್ ಮಾಡೋಷ್ಟು ಬೆಳೆದು ಬಿಟ್ಟಿಯಾ? ಇದುವರೆಗೂ ಅವ್ರ ಮುಂದೆ ಯಾರು ಈ ತರ ಮಾತಾಡಿರ್ಲಿಲ್ಲ. ನಾನು ಮಾತಾಡ್ತಿರ್ಲಿಲ್ಲ ಅತ್ತೆ, ಆದರೆ ಮಾತಾಡೋ ಹಾಗೆ ಮಾಡಿದ್ದು ಅವರು. ಭಾವನಾ, ನೀವು ಮಾವನವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಎಷ್ಟೇ ಆದರೂ ಅವ್ರು ರಾಜಕೀಯದವರು ಅನ್ನೋದನ್ನ ಮರ್ತ್ಬಿಟ್ರಾ? ನಾನು ಮರ್ತಿಲ್ಲ ನೀಲು ಅವರೇ, ಆದರೆ ಅವ್ರ ಜೊತೆ ಇದ್ದು ಅತ್ತೇನೂ ರಾಜಕೀಯ ಕಲ್ತ್ಬಿಟ್ಟಿದ್ದಾರೆ. ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಏನೇ, ಅವ್ರ ಮುಂದೆ ಚಾಲೆಂಜ್ ಮಾಡಿದ ತಕ್ಷಣ ನೀನು ಗೆದ್ದು ಬಿಟ್ಟೆ ಅನ್ಕೊಂಡ್ಯಾ? ಅವರು ನಿನ್ನಂಥ ಎಷ್ಟು ಜನರನ್ನ ಬಗ್ಬಡ್ದಿಲ್ಲ. ಅತ್ತೆ, ಯಾರು ಎಷ್ಟೇ ರಾಜಕೀಯ ಮಾಡಿದ್ರು ಆ ಕೃಷ್ಣ ಪರಮಾತ್ಮ ಅರ್ಜುನನ್ ಜೊತೆ ಇದ್ದ ಹಾಗೆ ಶಕ್ತಿಯಾಗಿ ನನ್ನ ಗಂಡ ನನ್ನ ಜೊತೆ ಇದ್ದಾನೆ. ಯಾರು ಏನೇ ಮಾಡಿದ್ರು ನಮ್ಮಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಅಷ್ಟೊಂದು ನಂಬಿಕೆ ಇದೆಯಾ? ಕೆಟ್ಟದ್ದು ಬಯಸೋ ನಿಮಗೆ ಅಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಎಲ್ಲರಿಗೂ ಒಳ್ಳೇದು ಬಯಸೋ ನನಗಿಲ್ಲದೆ ಇರುತ್ತಾ? ನಾನು ಯಾರಿಗೆ ಏನು ಕೆಟ್ಟದ್ದು ಮಾಡಿದ್ದೀನಿ ಹೇಳಿ ಅತ್ತೆ? ನಾನೇನಾದರೂ ಉದ್ದೇಶ ತಪ್ಪಾಗಿಟ್ಕೊಂಡಿದ್ದೀನಾ? ಅಥವಾ ಈ ಮನೆಯವ್ರ ಸಂಬಂಧಗಳನ್ನ ಹಾಳು ಮಾಡಿದ್ದೀನ? ನಾನೇನಾದರೂ ಮನೆ ಹಾಳು ಕೆಲಸ ಮಾಡಿದ್ದೀನ? ಇದು ಯಾವುದೂ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು?